ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವ್ರಿಗೆಲ್ರಿಗೂ ಫೇವ್ರೇಟ್ ಬಿಸಿಬೇಳೆ ಭಾತು ನಾನು ಮಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಈ ವಿಡಿಯೋನ ನಾನು ಯಾವ ಥರ ಬಿಸಿಬೇಳೆ ಭಾತ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ನಾನಿಲ್ಲಿ 1.5 ಚಮಚನಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಬೀನ್ಸು, ಕ್ಯಾರೆಟು, ಬಟಾಣಿ, ನೆನೆಸಿರೋ ಅಂಥ ಬಟಾಣಿ ಮತ್ತು ತೊಗರಿಬೇಳೆ, ಸ್ವಲ್ಪ ಒಣಮೆಣಸಿನ್ಕಾಯಿ, ಅದು ಬೇಳೆ ಬೇಯುವಾಗ ಉಪ್ಪಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕಿ ಫಸ್ಟು ನಾವು 2 ವಿಷಲ್ನ ಕೂಗಿಸ್ಕೋಬೇಕು. ಇವಾಗ ಇದು 2 ವಿಷಲ್ ಬಂದಿದೆ, ಸ್ವಲ್ಪ ಕೂಲಾಗಲಿ ಅದು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಭಾತ್ಗೆ ಮೇನ್ ಇಂಗ್ರೀಡಿಯೆಂಟ್ಸು ಅದು ಹುಣಸೆಹಣ್ಣು. ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ಇವಾಗ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ತರಕಾರಿ ಮತ್ತು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದೇ ಒಂದು ಪಡಿಯಷ್ಟು ಮಾತ್ರ ಅಕ್ಕಿನ ಹಾಕ್ತಾಯಿದ್ದೀನಿ. ಒಂದು ಪಡಿ ಅಂದರೆ 2 ಪಾವು. ನೀವು ಒಬ್ಬರು ಅಥವಾ 2 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಯಾವ ಲೋಟದಲ್ಲಿ ಅಂದರೆ ಟೀ ಗ್ಲಾಸ್ ಇರ್ತದಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಸಾಕು. ನಮ್ಮನೆ ಇವತ್ತು ಕೆಲಸಕ್ಕೆಲ್ಲ ಬಂದಿದ್ದಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಇವಾಗ ನೆನೆಸಿರೋ ಅಂಥ ಅಕ್ಕಿನೂ ಸುರಿದಾಯಿತು. ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಒಂದು ಅರ್ಧ ಪ್ಯಾಕೆಟ್ನಷ್ಟು ಸುರ್ಕೋತಾ ಇದ್ದೀನಿ. 1 ಗ್ಲಾಸಲ್ಲಿ ಅಕ್ಕಿಗೆ ಮಾಡೋರು ಒಂದು 4-5 ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು. ಇವಾಗ ಇದು ನೀಟಾಗಿ ಕುದಿ ಬಂದಮೇಲೆ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಸೊ ತೋರಿಸ್ತಾ ಹೋಗ್ತೀನಿ ಏನೇನು ಹಾಕಬೇಕು ಅಂತ ಅಂದ್ಬಿಟ್ಟು. ಮೊದಲು ನಾವು ಅನ್ನನ ಇದರಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಯಾಕೆಂತಂದರೆ ಹುಳಿ ಬಿದ್ದರೆ ಅನ್ನ ಬೇಗ ಬೇಯಲ್ಲ. ಸೊ ಇವಾಗ ಇಲ್ಲಿ ಅನ್ನ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ನಾನಿಲ್ಲಿ ನೆನೆಸಿರೋ ಅಂಥ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದೇ ಕೈಲಿ ಮಾಡ್ತಿರೋದ್ರಿಂದ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅದನ್ನು ಹುಳಿನ ಹಿಂಟ್ಕೊಂಡು ನೀಟಾಗಿ ಹುಣಸೆಹಣ್ಣು ರಸನ ಇದಕ್ಕೆ ಹಾಕೋಬೇಕು. ಇದು 1-2 ಕುದಿ ಬಂದಮೇಲೆ ನಾವು ಎಕ್ಸ್ಟ್ರಾ ಒಗ್ಗರಣೆನ ಹಾಕಿ ಆಮೇಲಿಂದ ಈ ಬಿಸಿಬೇಳೆ ಭಾತ್ಗೆ ಹಾಕೋಬೇಕು. ಬಿಸಿಬೇಳೆ ಭಾತಲ್ಲಿ ಖಾರ ಸ್ವಲ್ಪ ಕಮ್ಮಿ ಇತ್ತು ಫ್ರೆಂಡ್ಸ್, ಹಾಗಾಗಿ ನಾನು ಮನೇಲಿ ನಾನ್ ವೆಜ್ಗೆ ಉಪಯೋಗಿಸ್ತೀವಲ್ಲ ಖಾರದ ಪುಡಿ, ಅದನ್ನೇ ಇಲ್ಲಿ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ನಾವು ಆದಷ್ಟು ನೀರನ್ನ ಜಾಸ್ತಿ ಹಾಕ್ತೀವಲ್ವ, ಹಾಗಾಗಿ ಸಪ್ಪೆ ಇತ್ತು, ಅದರಿಂದ ಎಕ್ಸ್ಟ್ರಾ ಉಪ್ಪನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಒಗ್ಗರಣೆ ರೆಡಿ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣು ಹಾಕ್ಕೊಂಡು ಇದನ್ನು ಕೂಡ ಟೊಮೊಟೊ ಹಣ್ಣು ಒಗ್ಗರಣೆಲಿ ಕಿವುಚೋಗೋ ಥರ ಬೇಯಿಸ್ಕೋಬೇಕು. ಆ ಥರ ಬೇಯಿಸಿದ್ರೇ ಬಿಸಿಬೇಳೆ ಭಾತ್ಗೆ ಒಂಥರ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮಗೆ ಕೆಲಸಕ್ಕೆ ಬರೋ ಲೇಬರ್ಗಳು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಾರೆ. ಸೊ ಇವಾಗ ನಾನು ಒಗ್ಗರಣೆನ ರೆಡಿ ಇರೋ ಬಿಸಿಬೇಳೆ ಭಾತ್ಗೆ ಹಾಕ್ತಾಯಿದ್ದೀನಿ. ನೋಡಿ ಏನು ಸಖತ್ತಾಗಿ ಕಾಣಿಸ್ತೈತೆ ಅಲ್ವಾ ಫ್ರೆಂಡ್ಸ್. ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ಮಾಡೋದು ತುಂಬ ಈಸಿ. ಮನೇಲೇ ನೀವು ನ್ಯಾಚುರಲ್ಲಾಗಿ ಸ್ಪೈಸಿಯಾಗಿರೋಂತಹ ಬಿಸಿಬೇಳೆ ಭಾತನ್ನ ರೆಡಿ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇದಕ್ಕೆ ಕಾಯಿಸಿರೋ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿಲಿ ಏನು ಮಜಾ ಇರುತ್ತೆ ಗೊತ್ತಾ. ನಮ್ಮ ಯಜಮಾನ್ರಿಗಂತೂ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ. ಈ ಬಿಸಿಬೇಳೆ ಭಾತ್ ರೆಸಿಪಿನ ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ನೀವು ಮಾಡಿದಾಗ ಅಂತ ಅಂದ್ಬಿಟ್ಟು ಬಂದು ತಿಳಿಸಿ. ಬಿಸಿಬೇಳೆ ಭಾತು ಅರ್ಥ ಗಟ್ಟಿ ಆಯ್ತಾ ಇರ್ತದೆ, ಅದು ಅರ್ಥ ಗಟ್ಟಿ ಬರ್ತಾ ಇರ್ತದೆ. ನಾವು ತೆಳ್ಳಗೆ ಮಾಡ್ತಾ ಇರಬೇಕು ಅಡುಗೆ. ಸರು ಬಿಸಿಬೇಳೆ ಭಾತ್. ಊಟ ಎಲ್ಲ ಮುಗೀತು. ನಾನು ಸ್ವಲ್ಪ ಬಟ್ಟೆ ಇದೋ ಅದನ್ನ ಒಗೆಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಗುಡ್ಡೆ ಹಾಕೊಂಡಿದ್ದೀನಿ. ಅಲ್ಲಿ ನೋಡಿದ್ರೆ ನಲ್ಲಿ ನೀರೇ ಸಣ್ಣ ಆಗಿಬಿಟ್ಟಿದೋ. ನೋಡೋಣ ಎಲ್ಲಿವರೆಗೂ ಬೀಳುತ್ತೆ, ಎಷ್ಟಾಗುತ್ತೆ ಅಷ್ಟು ಬಟ್ಟೆನ ಒಗೆದ್ರಾಯ್ತು ಅಂತ ಅಂದ್ಬಿಟ್ಟು ತಂದೆ. ಇದರಲ್ಲಿ ನಮ್ಮನೆ ಅಂತೂ ದೇವಸ್ಥಾನಕ್ಕೆ ಹೋಗೋದು ಬರೋದು ಮತ್ತು ಎಲ್ಲರೂ ಹೊರಗಡೆ ಹೋಗಿ ಬಂದು ಬಟ್ಟೆಗಳೇ ಜಾಸ್ತಿ. ನಲ್ಲಿ ನೀರು ಬಂದಿಲ್ಲ ಅಂತಂದರೆ ಬೋರ್ ನೀರು ಕೂಡ ಯೂಸ್ ಮಾಡ್ಕೋಬೋದು. ನಾವು ಮನೆ ಹತ್ರವರೆಗೂ ಪೈಪ್ಲೈನ್ ಮಾಡಿಸಿದ್ದೀವಿ ಜಮೀನು ಹತ್ರದಿಂದ. ಆದರೆ ಇವಾಗ ಸದ್ಯಕ್ಕೆ ಎಲ್ಲೂ ಕೂಡ ಬೆಳೆಗೆ ನೀರು ಹೊಡಿತಲ್ವಲ್ಲ ಫ್ರೆಂಡ್ಸ್, ಸ್ಪ್ರಿಂಕ್ಲರ್ ಪೈಪ್ಗಳೇನು ಆಗ್ತಾಯಿಲ್ವಲ್ಲ, ಅದರಿಂದ ಮನೆ ಹತ್ರ ಇವಾಗ ಬೋರ್ ನೀರು ತರೋದು ಕಷ್ಟ. ಸದ್ಯಕ್ಕೆ ಇವಾಗ ನಲ್ಲಿ ನೀರಲ್ಲೇ ಮೇಂಟೈನ್ ಮಾಡ್ಕೋಬೇಕು. ಈ ನಲ್ಲಿ ನೀರಿಗೆ ನಾವು ಹೊಗೆಪಟ ಕೂಡ ಉಯ್ಕೊಂಡಿದ್ದೀವಿ. ದೊಡ್ಡ ಡ್ರಮ್ಗಳಿಗೆ ನೀರು ತುಂಬ್ತೀವಿ, ಆದರೆ ದೊಡ್ಡ ಡ್ರಮ್ ನೀರನ್ನ ನಾವು ಬಟ್ಟೆ ಸೆನೆಗೆ ಏನು ಯೂಸ್ ಮಾಡಲ್ಲ ಇವಾಗ ಹೊಗೆಪಟ ಊಟ ಟೈಮಲ್ಲಿ. ಏಕೆ ಅಂತಂದರೆ ಬಟ್ಟೆನ ಇವತ್ತಿಲ್ಲ ಅಂದರೆ ನಾಳೆ ಒಕ್ಕೋಬೋದು. ಆದರೆ ಹೊಗೆ ಸಸಿಗೆ ನೀರಿಲ್ಲ ಅಂದರೆ ಅವು ಸತ್ತೋಯ್ತವೆ. ಹಾಗಾಗಿ ಹೊಗೆಪಟ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಮಾಡಿಕೊಂಡು ಆಮೇಲಿಂದ ನಾವು ಅದರಲ್ಲಿ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು. ನಾವು ಬಟ್ಟೆ ಸೆಣೆಯಂಥ ನೀರನ್ನ ಯಾವ ಕಡೆ ಕೂಡ ವೇಸ್ಟ್ ಆಗೋಕ್ಕೆ ಬಿಡಲ್ಲ.
ಇಲ್ಲಿ ನಲ್ಲಿ ಹತ್ರ ಒಂದು ಈ ಥರ ಕಲ್ಲು ಹಾಕೊಂಡಿದ್ದೀವಿ. ಇಲ್ಲಿ ಬಟ್ಟೆ ಸೆಂದ್ರೆ ನಾವು ಅದು ತೆಂಗಿನ ಗಿಡಕ್ಕೆ ಹೋಗಬೇಕು. ಮತ್ತು ಮನೆ ಹಿಂದೆ ಒಂದು ಕಡೆ ಕಲ್ಲು ಹಾಕೊಂಡಿದ್ದೀವಿ ಬಟ್ಟೆ ಸೆಣಿಕೆ ಅಂತ ಅಂದ್ಬಿಟ್ಟು. ಅಲ್ಲಿ ಬಟ್ಟೆ ತೊಳೆದ್ರೆ ಅಡಿಕೆ ಸಸಿ, ಬಾಳೆ ಸಸಿ ಈ ಥರ ಅವು ಆ ನೀರು ಅಲ್ಲೇ ಹೋಗಬೇಕು. ಆ ಥರ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೀರು ವೇಸ್ಟ್ ಆಗಬಾರ್ದು. ಆಮೇಲಿಂದ ಪಾತ್ರೆ ತೊಳೆದಿದ್ದ ನೀರೆಲ್ಲ ಹೂವಿನ ಗಿಡಗಳಿಗೆ ಹೋಗಬೇಕು. ಈ ಥರ ಮಾಡಿ ಬಿಟ್ಕೊಂಡಿದ್ದೀವಿ. ನಮ್ಮನೆ ನಾನೇನು ಜಾಸ್ತಿ ಬಟ್ಟೆ ತೊಳೆಯಲ್ಲ ಫ್ರೆಂಡ್ಸ್. ನಮ್ಮವ್ವ ಇರ್ತದಲ್ವಾ, ನಾನು ಅಡುಗೆ ಗಿಡಿಗೆ ರೆಡಿ ಮಾಡೋಷ್ಟರಲ್ಲಿ ಅವರೇ ಬೆಳಿಗ್ಗೆ ಟೈಮು ಕೂತ್ಕೊಂಡು ಬಟ್ಟೆ ಎಲ್ಲನೂ ಒಗ್ದಾಕೊಡ್ತಾರೆ. ಅವ್ರು ಇಲ್ಲದೇ ಇದ್ದ ದಿನ ಮಾತ್ರ ನಾನು ಬಟ್ಟೆ ತೊಳೆಯೋದು. ಅವರು ಇವಾಗ ಸದ್ಯಕ್ಕೆ ಊರಿಗೆ ಹೋಗವ್ರೆ, ಅದರಿಂದ ನಾನು ಬಟ್ಟೆ ತೊಳಿತಾ ಇದ್ದೀನಿ. ಓದಕ್ಕೆ ಬಂತಕ್ಕೆ ಹಾಕೊಂಡೋಗಿರೋ ಬಟ್ಟೆಗಳಿರ್ತಾವಲ್ವ, ಅವನ್ನೆಲ್ಲನೂ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕೋಬೋದು ಅಂತ ಅಂದ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀವಿ. ಅದೃಷ್ಟ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ, ನೋಡಬೇಕು. ದೊಡ್ಡದೇನೂ ಬೇಕಾಗಿಲ್ಲ ಫ್ರೆಂಡ್ಸ್. ನಮ್ಮನೆ ಜಮೀನು ಕೆಲಸ ಮಾಡೋದ್ರಿಂದ ಬಟ್ಟೆಗಳು ಜಾಸ್ತಿ ಕೊಳೆ ಆಗ್ತವೆ. ಆ ಕೊಳೆ ಬಟ್ಟೆಗಳನ್ನೆಲ್ಲನೂ ಕೈಯಲ್ಲಿ ವಾಶ್ ಮಾಡ್ಕೋಬೋದು. ಮತ್ತು ಈ ಥರ ಫಂಕ್ಷನ್ಗಳಿಗೆ, ಹಬ್ಬ ಹರಿದಿನಗಳಿಗೆ ಮತ್ತು ದೇವಸ್ಥಾನಗಳಿಗೆಲ್ಲ ಹಾಕೊಂಡು ಹೋಗ್ತೀವಲ್ಲ, ಆ ಥರದವು ಮಾತ್ರ ತೊಳೆಯೋಕ್ಕೆ ಒಂದು ಚಿಕ್ಕದಾಗಿರೋಂಥ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೀವಿ. ನೋಡೋಣ ಯಾವಾಗ ತರ್ತೀವಿ ಏನು ಅನ್ನೋದು. ಯಾವ ಐಡಿಯಾನೂ ಇಲ್ಲ ಸದ್ಯಕ್ಕೆ. ಎಲ್ಲರೂ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಅಷ್ಟು ಅಮೌಂಟ್ ಗೊತ್ತು, ಇಷ್ಟು ಅಮೌಂಟ್ ಗೊತ್ತು ಅಂತ ಹೇಳ್ತಾರೆ ಫ್ರೆಂಡ್ಸ್. ನನಗೂ ಬಂದೇ ಬಿಡಲಿ ಅಂತ ಅಂದ್ಬಿಟ್ಟು ಮೋಜ್ ಸ್ಟಾರ್ಟ್ ಮಾಡಿದ್ನ. ಮೋಜಲ್ಲಿ 2000 ಮಿಂಟ್ ಬಂತು. ಆದರೆ 2000 ಮಿಂಟ್ಸ್ ಅಂತಂದರೆ ಅದರಲ್ಲಿ 1000 ರೂಪಾಯಿ ಅಂತ ಅಲ್ಲಿಗೆ ಅರ್ಥ. ಅದನ್ನು ನಾನು ಎಷ್ಟು ಟ್ರಾನ್ಸ್ಫರ್ ಮಾಡಿದ್ರು ಅದು ಅಕೌಂಟ್ಗೆ ಟ್ರಾನ್ಸ್ಫರೇ ಆಗಲಿಲ್ಲ. ಸೊ ಅದನ್ನು ಕೂಡ ಕೈಬಿಟ್ಟೆ. ಇನ್ಸ್ಟಾಗ್ರಾಮಲ್ಲಂತೂ ಜಪ್ಪಯ್ಯ ಅಂದರು ಅಮೌಂಟ್ ಬರೋದಿಲ್ಲ ಅಂತ ಗೊತ್ತಾಯಿತು. ಅದರಲ್ಲಿ ಏನಿದ್ರು ಪ್ರಮೋಷನ್ ವೀಡಿಯೋ ಮಾಡಿದ್ರೆ ಮಾತ್ರ ಅಮೌಂಟು. ಇನ್ನು ಯೂಟ್ಯೂಬ್ ಅಂತೂ ದೇವರೇ ಗತಿ, ಅದಕ್ಕಂತೂ ಸಾಹಸನೇ ಮಾಡಬೇಕು. ಸೊ ಇವಾಗ ನೀರು ಕೂಡ ನಿಂತೋದು. ಇನ್ನು ಉಳಿಕೆ ಬಟ್ಟೆ ಏನಿದ್ರು ನಾಳೆ ತೊಳ್ಕೊಬೇಕು. ಸದ್ಯಕ್ಕೆ ಇವೆಲ್ಲ ಹೊಸ ಬಟ್ಟೆ, ಅದರಿಂದ ಸ್ವಲ್ಪ ನೀರು ಸೋರಿದ ಮೇಲೆ ಮನೆ ಹತ್ರ ಸೀಟ್ ಕೆಳಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ನೀರು ಸೋರಕ್ಕೆ ಹಾಕಿದ್ದೀನಿ. ಹೊಸ ಬಟ್ಟೆಗಳನ್ನ ಬಿಸಿಲಿಗೆ ಹಾಕಿದ್ರೆ ಕಲರ್ ಡಿಮ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೊಸ ಬಟ್ಟೆಗಳನ್ನ ಬಿಸಿಲಿಗೆ ಹಾಕಲ್ಲ. ಬುಕ್ ಮಾಡಿ 1 ವಾರ ಆಗಿತ್ತು ಫ್ರೆಂಡ್ಸ್. ಅಂತೂ ಇಂತೂ ಸಿಲಿಂಡ್ರು ಇವತ್ತು ಬಂದಿದೆ. ಬೈಗ ಬೈ ಹೇಳ್ತೀನಿ. ಅದೇ ಯಾವುದೋ ಒಂದು ಹಾಡು ಹೇಳ್ತಿದ್ದಲ್ಲ, ಹೇಳು ಚೆನ್ನಾಗಿ ಹೇಳ್ತಿದ್ದಿ. ಹಚ್ಚಳಿ ಮೊಸರೆ ಹಚ್ಕೊಳ್ಳಿ, ಕಾಲಿ ಕಾಲಿ ಎಡಕಾಲಿ ಇನ್ನೊಂದು ಬಟ್ಲು ತರ್ಸ್ಕೊಳ್ಳಿ, ಚಳಿ ಲೋಸ್ಕೊಂಡು ಬಂದ್ಕೊಳ್ಳಿ, ಚಳಿ ಲಾಚೆ ಬರ್ಬೇಡಿ, ತುಟಿ ಜಾಸ್ತಿ ಒಣಗಿದ್ರೆ ಲಿಪ್ ಬಾಮ್ ಹಚ್ಕೊಳ್ಳಿ, ಜಾಲಿ 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 ಜಾಲಿ. ಅಷ್ಟೇ ಹಾಡು, ಮುಂದಕ್ಕೆ ಹೇಳಿ. ಮಾಯ್ಚರೈಸರ್ ಹಚ್ಕೊಳ್ಳಿ ಅಂತವ. ನೀವು ಹೇಳೋದು ಮೊಸರು ತಗೊಂಡು ಹಚ್ಕೊಳ್ಳಿ ಅನ್ನಂಗದೆ. ಎಲ್ಲರೂ ಜಮೀನ್ ಹತ್ರದಿಂದ ಬಂದರು. ಸೊ ನಾನು ಅವ್ರಿಗೆಲ್ಲ ಟೀ ಮಾಡಿಕೊಟ್ಬಿಟ್ಟು ಹಾಗೆ ಸುಮ್ಮನೆ ಬಿಸ್ತಲ್ವ ಅಂದ್ಬಿಟ್ಟು ಕೂತಿದ್ವಿ. ಫ್ರೆಂಡ್ಸ್, ಇವು ನಿನ್ನೆ ದಿನ ತಂದಿರೋ ಹೊಸ ಹಸುಗಳು ನೋಡಿ. ಇಲ್ಲೊಂದೈತೆ 1 ಅವರ್ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ತೊಳಿತಾವ್ರೆ. ಇವಕ್ಕೆ 60,000 ಕೊಟ್ಟವ್ರೆ. 2 ಗಬ್ಬಾಗವೆ ಅಂತ ಹೇಳಿದ್ದಾರೆ ಕೊಟ್ಟಿರೋರು. ಅವಕ್ಕೆ ಹಾಕಿದ್ಮೇಲೆ ಕನ್ಫರ್ಮು ಅದು ಗಬ್ಬಾಗವೆ ಇಲ್ಲ ಅಂತವ. ನಮ್ಮ ರೈತರುಗಳು ಯುಗಾದಿ ಹಬ್ಬ ಆದಮೇಲೆ 1 ಅವರ್ ಕಟ್ತಾರೆ. ಅದು ಉಣ್ಣಿ ಇದ್ದರೆ ಸತ್ತೋಗ್ಲಿ ಅಂತ ಅಂದ್ಬಿಟ್ಟು ಹಸುಗಳನ್ನ ತೊಳೆದಾದ್ಮೇಲೆ ಅದು ಸೋಪ್ ಸವರ್ಬಿಟ್ಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಅದೇನು ಮಾಡೋಂಗಿಲ್ಲ, ಏನು ತೊಳೆಯಂಗಿಲ್ಲ. ಇವಾಗ ಈ ಹಸು ತೊಳೆದಾಗೈತೆ, ಇವಾಗ ಸೋಪ್ ಸವರ್ಬಿಟ್ಟು ಬಿಡ್ತಾವ್ರೆ ಉಣ್ಣಿ ಎತ್ಕೋಬಾರ್ದು ಅಂತ. ಅಕಸ್ಮಾತ್ 1-2 ಉಣ್ಣಿ ಇದ್ದರೆ ಸತ್ತೋಯ್ತವೆ ಅವು. ಇದೆಂತೆ ಸೊಪ್ಪು ಇದು? ಹೆಸ್ರಿಲ್ ವೈದ್ಕೆ ಎಲ್ಲಿದ್ದದ ಹೆಸ್ರಿಲ್ಲಿ? ಬರೀ ಬಿಳಿಕ ಬರಪ್ಪ. ಈ ಸೋಪ್ ಹೆಸರು ಬಂದು ಟಿಕ್ಔಟ್ ಅಂತ. ಇದನ್ನ ಎಮ್ಮೆಗಳಿಗೆ, ಹಸುಗಳಿಗೆ, ನಾಯಿಗೂ ಯೂಸ್ ಮಾಡ್ಬೋದು. ಇದು ಹಸುಗಳಿಗೆ ಉಣ್ಣಿ ಎತ್ಕೊಳುತ್ತಲ್ಲ ಅದಕ್ಕೆ ಯೂಸ್ ಮಾಡೋಂಥ ಸೋಪು. ಇದು ಹಸುಗಳನ್ನ ತೊಳೆದಾದ್ಮೇಲೆ ಇದನ್ನ ಹಚ್ಚಿ ಬಿಟ್ಬಿಡ್ಬೇಕು ಅಷ್ಟೇ, ಇನ್ನೂ ತೊಳೆಯ ಅಗತ್ಯ ಇಲ್ಲ. ಇಲ್ಲಿ ವಾರ್ನಿಂಗ್ ಅಂತ ಕೊಟ್ಟಾರೆ ನೋಡಿ. ನಾಯಿಗಳಿಗೆ ಯೂಸ್ ಮಾಡಬೇಕು ಅಂತಂದರೆ 4 ತಿಂಗಳು ಕಂಪ್ಲೀಟ್ ಆಗಿರಬೇಕು ನಾಯಿಗಳಿಗೆ. ನಾಟ್ ಫಾರ್ ಹ್ಯೂಮನ್ ಯೂಸ್, ಫಾರ್ ಅನಿಮಲ್ ಟ್ರೀಟ್ಮೆಂಟ್ ಓನ್ಲಿ. ಇದನ್ನ ಮನುಷ್ಯರು ಯೂಸ್ ಮಾಡೋಂಗಿಲ್ಲ, ಬರೀ ಪ್ರಾಣಿಗಳು ಮಾತ್ರ. ಈ ಸೋಪ್ ಒಂದು 81 ರೂಪಾಯಿ. ಸೊ ಬೇಕಾದವರು ಯೂಸ್ ಮಾಡಿ ಫ್ರೆಂಡ್ಸ್. ಹೊಲ ಉತ್ತಿದಾವಂತ ಮಾಮ. ಈಗ ಕಟ್ಬಿಟ್ಟು ನೋಡ್ಕೋಬೇಕು ನೀವು. ಒಂದು ದಿವ್ಸ ಗಾಡಿ ಕಟ್ಟಿ ಒಂದು ದಿವಸ ಹೊಲ ಹುಲಿ ಗೊತ್ತಾಯ್ತದೆ, ಗೊತ್ತವೇ ಬರೋಕ್ಕಿಲ್ಲ ಅಂತ. ಈ ಕರ ಹೈದ್ರಾಬಾದ್ ಇಂಥದ್ದಿರೋದ ಏನು ಬಾಡಿ ಬಿಲ್ಡರ್ ನಂಗದೆ. ಅಲ್ಲ ಹೆಂಗೆ ಕೇಳ್ತಾರೆ, ಇದನ್ನ 50 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತಾರೆ. ಪಾಪ ಇದಕ್ಕೆ ಬೆಲೆನೇ ಇಲ್ಲ. ಇದನ್ನೇ ತೊಳಿತವ್ರೆ ಅಂತಂದರೆ 6 ಕಟ್ಟಕ್ಕಲ್ಲ, ಉಣ್ಣಿ ಜಾಸ್ತಿ ಆಗ್ಬಿಟ್ಟವೆ.
ಅದಕ್ಕೆ ತೊಳಿತಾ ಇರೋದು ಇದನ್ನ. ಪಾಪ ಸಣ್ಣ ಕರ ಅಲ್ವಾ, ತಡ್ಕೊಳ್ಳೋದಿಲ್ಲ, ಉಣ್ಣಿ ಕಚ್ಚಿ ಕಚ್ಚಿ ವೀಕ್ ಆಗೋಗ್ಬಿಟ್ಟೈತೆ. ಅವಕ್ಕೂ ಹಂಗೆ ತೊಳೆದ್ಬಿಟ್ಟು ಸಾವ್ರಿಯಾ ನಾಳಿಕೆ? ಹೊಸಿದ್ವ ಮೊದಲು, ಅವತ್ತು ಔಷಧಿ ಸಾವಿರದ ಮೇಲೆ ಹೊಸಿ ಕಮ್ಮಿ ಆಗಿರೋದು. ಒಳ್ಳೆ ಮಗಿನಂಗತೆ ಪಾಪ. ಇವಾಗ ಹಸುಗಳೆಲ್ಲನೂ ತೊಳೆದಾಗಿದೆ ಫ್ರೆಂಡ್ಸ್. ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಇವಾಗ ನೀರು ಕಾಯಿಸ್ತಾ ಇದ್ದೀನಿ. ದನಗಳ ಕೊಂಬುಗಳಿಗೆ ಹರಳೆಣ್ಣೆ ಸವರ್ತಾ ಇದ್ದಾರೆ. ಯಾವಾಗಲೂ 1 ಅವರ್ ಕಟ್ಟೋದು ಸಂಜೆ ಟೈಮಲ್ಲಿ. ಸೊ ನೋಡಿ ಸೂರ್ಯನ ಕಿರಣ ಭೂಮಿಗೆ ಯಾವ ಥರ ಬೀಳ್ತೈತೆ ಅಂತ ಅಂದ್ಬಿಟ್ಟು. ಇಲ್ಲ ಬೆಳಗಿನ ಜಾವ ಕಟ್ತಾರೆ, ಇಲ್ಲ ಸಂಜೆ ಟೈಮಲ್ಲಿ 1 ಅವರ್ನ ಕಟ್ತಾರೆ. ನಮ್ಮೂರಲ್ಲಿ ಯುಗಾದಿ ಹಬ್ಬದ ದಿನವೇ 1 ಅವರ್ನ ಕಟ್ಸ್ತಾರೆ. ಹೊಸ ಪಂಚಾಂಗನ ಓಪನ್ ಮಾಡಿ ಯಾರ ಹೆಸ್ರು ಬಲ ಚೆನ್ನಾಗಿ ಬಂದಿರುತ್ತೆ ಅವ್ರ ಕೈಲಿ ದೇವಸ್ಥಾನ ಹತ್ರ ಆರು ಕಟ್ಟಿಸ್ಬಿಟ್ಟು ದೇವಸ್ಥಾನ ಸುತ್ತ ಒಂದು 3 ಸುತ್ತು ಬಂದುಬಿಟ್ಟು ಆಮೇಲಿಂದ ಅಲ್ಲಿರೋ ಅಂಥ ಮಾಳನ ಉಳಿಸ್ತಾರೆ. ಏನಕ್ಕಪ್ಪ ಈ ಥರ ಪೂಜೆ ಮಾಡ್ತಾರೆ ಅಂತಂದರೆ, ಈ ಹೊಸ ವರ್ಷದ್ದು ಹೊಸ ಮಳೆಯಲ್ಲಿ ಹೊಸದಾಗಿ ಮಾಡುವಂಥ ಆರಂಭಗಳೆಲ್ಲವ ಅಂದರೆ ಕೃಷಿ ಎಲ್ಲ ಚೆನ್ನಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಅನ್ನೋ ಕಾರಣಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಯುಗಾದಿ ಹಬ್ಬದ ದಿನವೇ ಅವರು ಕೂಡ ಅವ್ರವ್ರ ಹೊಲಗಳನ್ನ ಹೋಗಿ ಹಸುಗಳ್ನ 3 ಸುತ್ತು ಪೂಜೆ ಮಾಡಿ, ನೇಗಿಲು ನೊಗ ಪೂಜೆ ಮಾಡಿ ಒಂದು 3 ಸುತ್ತು ಸುತ್ತಬಿಟ್ಟು ಒಂದು 3 ಸುತ್ತು ಊತ್ಬಿಟ್ಟು ಬರ್ತಾರೆ. ನಮ್ಮನೆ ಹಸುಗಳು ತಂದಿರಲಿಲ್ಲ ಫ್ರೆಂಡ್ಸ್ ಉಳಕ್ಕೆ, ಇವಾಗ ತಂದಿರೋದ್ರಿಂದ ನಮ್ಮನೆ ಇವಾಗ ಮಾಡ್ತಾಯಿದ್ದೀವಿ ಅಷ್ಟೇ. ಹೂಗಳಿಗೆ ಏನಿದ್ರು ನೀರು ತಪ್ಪಿಸ್ಬೇಕಂತೆ, ತೊಳಿಬಾರ್ದಂತೆ. ಹಸುಗಳಿಗೆ ಮಾಡ್ಸಕೈತಿಲ್ವ ಅವನ ಕೆಂಪು ಕಲರ್ ಹೂಗಳ. ಏಯ್ ಸುಮ್ಮನಿರು, ಹೂ ನೋಡು ಹೆಂಗೆ ಮಾಡ್ಸದೆ. ಸಿಂಡಿ ಏನೋ ಅದು ತಿನ್ನಕ್ಕಿಲ್ವೇನ? ಹಾಂ ಅಮ್ಮ 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 ನೋಡ್ಕೊ ನಿಮ್ಮ ಅಮ್ಮನ. ಈಗ ನೋಡು ಹೇಳ್ತೈತೆ ಅವರಮ್ಮ ಕಾಣಿಸಿಲ್ಲ ಅಂತ. ಅಮ್ಮ ಅಮ್ಮ ನಿಮ್ಮಮ್ಮ ಬತ್ತಾ ಲೋ ಒಂದು ರೌಂಡ್ ಸೈಕಲ್ ಅಂತ ಕರ್ಕೊ ಹೋಗ್ಬೋದಾಗೆ ಅವಳನ್ನ.